ಬ್ಯಾಂಗ್ಳೂರ್ ಕನ್ನಡ ಮತ್ತೆ ಹಾಸನ್ ಕನ್ನಡಕ್ಕೆ ಏನ್ ಡಿಫ್ರೆನ್ಶಿಯೇಟ್ ಅನ್ನೋದು ನೀವ್ ಹೇಳ್ಬೇಕು. ಅಂದ್ರೆ ನಮ್ ಕಡೆ ಹಿಂಗ್ ಅಂತೀವಿ ಅಂತ. ಸೊ ನಾನ್ ಒಂದಷ್ಟು ಕೇಳ್ಕೊಂಡು ಹೋಗ್ತೀನಿ ಬೆಂಗಳೂರು ಕನ್ನಡದಲ್ಲಿ. ಸೊ ಅಂದ್ರೆ ನೀವು ಹಾಸನ್ ಕನ್ನಡದಲ್ಲಿ ಏನ್ ಮಾತಾಡ್ತೀವಿ ನಾವು, ಹಾಸನ್ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಮಾತಾಡ್ತೀವಿ ಅಂತ ಹೇಳ್ಬೇಕು. ಓಕೆನಾ? ಇದು ನಮ್ದು ಪ್ರಾಪರ್ ಬೆಂಗಳೂರು ಸಿಟಿ ಕನ್ನಡ ಮಾತಾಡ್ತೀನಿ ಈಗ ನಾನು. ಸೊ ನಿಮ್ಗೆ ಹಾಸನದವ್ರು ಏನಾರು ನೋಡ್ತಾ ಇದ್ರೆ ಲೈಕ್ ಯು ಕ್ಯಾನ್ ಆಲ್ಸೋ ಕಾಮೆಂಟ್, ನಾವ್ ಹಿಂಗ್ ಮಾತಾಡ್ತೀವಿ ಈ ವರ್ಡ್ಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಹೇಳಿ ಇಬ್ರು ಹೇಳೋಣ. ಕಾಮೆಂಟ್ ಮಾಡಿ. ನಮ್ ಕಡೆ ಹಂಗಂತೀವಿ, ನಿಮ್ ಕಡೆ ಹೆಂಗಂತೀರಾ ಕಾಮೆಂಟ್ ಮಾಡಿ. ಹಂಗಂದ್ರೆ ಹಿಂಗಂದ್ರೆ ಹಂಗಂತಿ ಹಂಗೇನಾರು ಇದ್ರೆ ಕಾಮೆಂಟ್ ಮಾಡಿ. ಸ್ವಲ್ಪ ಜಾಗ ಬಿಡಿ, ಅದು ನಮ್ಮ ಬೆಂಗಳೂರು ಕನ್ನಡ ಸ್ವಲ್ಪ ಜಾಗ ಬಿಡಿ ಮೇಡಮ್ ಅಂತ. ಸ್ವಲ್ಪ ಒತ್ಕೊಳ್ಳಿ ಮೇಡಮ್, ಸ್ವಲ್ಪ ಜರ್ಗಿ ಮೇಡಮ್. ಒತ್ಕೊಳ್ಳಿ, ಇಲ್ಲಿ ಯಾರಿಗೂ ಆಲ್ಮೋಸ್ಟ್ ಗೊತ್ತೇ ಇಲ್ಲ ಒತ್ತು ಅಂದ್ರೆ ಏನ್ ಒತ್ಲಿ ಅಂತಾರೆ. ನಾನು ಕಾಲೇಜಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಾನು ಫುಲ್ ಡಿಫ್ರೆಂಟ್ ಆಗಿತ್ತು ಭಾಷೆ, ಆಯ್ತಾ? ಒತ್ಕೋ ಏನ್ ಒತ್ತಾರೆ ಅವ್ರು ಕೇಳ್ತಾರೆ, ಏನ್ ಒತ್ಲಿ, ಬಾ ಒತ್ತುತ್ತೀನಿ ಅಂತ. ಅಂದ್ರೆ ಅದು ಜರ್ಗು. ಎಸ್ ಅದು ಏಜ್ ವೈಸು ಇದೆ. ಈಗ ಏನಾರ ಅಜ್ಜಿಗೆ ಹೇಳಿದ್ರೆ ನಾವು ಸ್ವಲ್ಪ ಜಾಗ ಕೊಡಿ ಅಂತ, ಒತ್ತವ ಆ ಕಡಿಕೆ ಅಂತಾರಲ್ವಾ, ಹೊಸಿ ಒತ್ಕಳವ ಆ ಕಡಿಕೆ, ಅದು ಟೋನ್ ಕಂಪ್ಲೀಟ್ ಡಿಫ್ರೆಂಟ್ ಅಲ್ಲ. ಹೊಸಿ ಒತ್ಕಳೆ ಆ ಕಡೆ ಕೋಪದಲ್ಲಿ ಹೇಳ್ಬೇಕ. ಓಕೆ, ಈಗ ಜಾಸ್ತಿ ಕೋಪ ಬರ್ಸ್ತಾರೆ, ಅದಕ್ಕೆ ಏನ್ ಅನ್ಬೋದು? ನಮ್ ಕಡೆ ಕೋಪ ಬರ್ತೀವಿ, ಯಾಕೆ ಮಲಗ್ರ ಬಂದಂಗ ಆಡ್ತಿದ್ಯಾ ಅಂತಾರೆ. ಸೂಪರ್. ಓಕೆ, ಇದಂತೂ ಎಲ್ಲರಿಗೂ ಗೊತ್ತು. ತಗೋ ಕ್ವಾ ಕ್ವಾ, ಅದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ಕ್ವಾ ಕ್ವಾ ಅದು ಬರುತ್ತೆ. ಕ್ವಾ ಅಲ್ವಾ? ಹೌದು. ಬೆಳಗ್ಗೆ ಒತ್ತಾರೆ. ಊಟ ಮಾಡ್ದ? ಉಂಡ ಉಂಡ ಉಂಡಿಲ್ಲ ಇನ್ನೂ ಒತ್ತಾಯ್ತು, ಉಂಡು. ಓಕೆ.